ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ತಪಾಮ್ಯಹಮಹಂ ವರ್ಷಂ ನಿಘೃಣ್ಣಾಮೃತ್ಯುಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ. ಸೂರ್ಯನ ಮೂಲಕ ಪ್ರಪಂಚಕ್ಕೆ ಶಾಖವನ್ನು ಕೊಡುವನು ಮತ್ತು ಮಳೆಯನ್ನು ತಡೆಹಿಡಿಯುವವನು ಮತ್ತು ಸುರಿಸುವವನೂ ನಾನೇ. ಹೇ ಅರ್ಜುನ, ಅಮೃತವೂ ನಾನೇ, ಮೃತ್ಯುವೂ ನಾನೇ. ಅಷ್ಟು ಮಾತ್ರವಲ್ಲ, ಸತ್ ಮತ್ತು ಅಸತ್ ಎರಡೂ ನಾನೇ. ಭಗವಂತ ತನ್ನ ಪರಿಚಯವನ್ನು ಮುಂದುವರೆಸಿದ್ದಾನೆ. ಹರಿಯ ವಿರೋಧಿಯಾದ ಹಿರಣ್ಯಕಶ್ಯಪ ತನ್ನ ಮಗನಲ್ಲಿ ಹರಿಯ ಇರುವಿಕೆಯನ್ನು ಪ್ರಶ್ನಿಸಿದಂತೆ ಪ್ರಪಂಚದಲ್ಲಿ ಭಗವಂತನ ಇರುವಿಕೆಯನ್ನು ಪ್ರಶ್ನಿಸುವ ಬಹಳಷ್ಟು ಜನರಿರುವುದು ಸಹಜ. ಯಾರು ಯಾರಿಗೆ ಯಾವುದರ ಬಗ್ಗೆ ಸಂಪೂರ್ಣ ಅರಿವಿದೆಯೋ ಅದೇ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಲು ತನ್ನ ಇರುವಿಕೆಯನ್ನು ವಿವರಿಸುತ್ತಿದ್ದಾನೆ. ಎಲ್ಲರಿಗೂ ಎಲ್ಲ ವಿಷಯದಲ್ಲೂ ಪರಿಣಿತಿ ಇರಲು ಸಾಧ್ಯವಿಲ್ಲ. ಆದರೆ ಕೆಲವು ವಿಷಯಗಳಲ್ಲಿ ಬಹಳ ಒಳ್ಳೆಯ ಪರಿಣಿತಿ ಇರುವುದು ಸಹಜ. ಈ ಕಾರಣದಿಂದಲೇ ಭಗವಂತ ತನ್ನ ಮಹಿಮೆಯನ್ನು ವಿವರಿಸುತ್ತಿದ್ದಾನೆ. ಅಗ್ನಿಯಿಂದಲೇ ಪ್ರಪಂಚ. ಸೂರ್ಯನ ಶಾಖವಿಲ್ಲದಿದ್ದರೆ ಈ ಪ್ರಪಂಚ ಇರಲು ಸಾಧ್ಯವಿಲ್ಲ. ಅಗ್ನಿಯಿಂದಲೇ ಮಳೆ ಬೆಳೆ ಸಮೃದ್ಧವಾಗಿರಲು ಸಾಧ್ಯ. ಸೂರ್ಯನ ಶಾಖದಿಂದ ನೀರು ಆವಿಯಾಗಿ ಮಳೆ ಬರುವುದು ತಿಳಿದ ವಿಷಯ. ಸೂರ್ಯನ ಶಾಖ ಹೆಚ್ಚಾದರೂ ಕಷ್ಟ, ಕಡಿಮೆಯಾದರೂ ಕಷ್ಟ. ಶಾಖ ಹೆಚ್ಚಾದರೆ ಭೂಮಿಗೆ ಬರುವ ಮೊದಲೇ ಪರಿಸರ ಮತ್ತೆ ಹೀರಬಹುದು. ಒಮ್ಮೆ ಕಡಿಮೆಯಾದರೆ ಭೂಮಿಯಲ್ಲಿರುವ ನೀರು ಆವಿಯಾಗದೆ ಮೋಡವಾಗದೆ ಮಳೆ ಬರದು. ಹೀಗೆ ಎಲ್ಲದರ ಹಿಂದೆ ಕಾಣದ ಒಂದು ಶಕ್ತಿ ಕೆಲಸ ಮಾಡಲೇಬೇಕು. ಆ ಶಕ್ತಿಯೇ ಭಗವಂತ. ತಾವು ನಂಬಿದ್ದು ಸತ್ಯ ಎನ್ನುವ ಮನುಷ್ಯರು ಒಂದೆಡೆಯಾದರೆ ಅವರು ಹೇಳುವುದು ಸುಳ್ಳು ಎಂಬ ಕಾರಣಕ್ಕೆ ವಿರೋಧಿಸುವ ಜನ ಇನ್ನೊಂದೆಡೆ. ಸತ್ಯ ಹಾಗೂ ಸುಳ್ಳು ಈ ಕಾರಣಕ್ಕಾಗಿ ಜಗಳ ನಡೆದು ಆಗಬಾರದ್ದು ಆಗುವುದನ್ನು ಕಾಣಬಹುದು. ಈ ಸಮಸ್ಯೆಯನ್ನು ಪರಿಹರಿಸುವ ಬದಲು ಪರ ವಿರೋಧಗಳು ಹೆಚ್ಚಿಸುವಂತೆ ಮಾಡಿ ಕುತೂಹಲಕ್ಕಾಗಿಯೋ ಅಥವಾ ಲೋಭಕ್ಕಾಗಿಯೋ ಇವುಗಳನ್ನು ಉಪಯೋಗಿಸಿಕೊಂಡು ಬೆಳೆಯುವ ಹಾಗೂ ಹಾಳು ಮಾಡುವ ಮನುಷ್ಯರಿಗೇನೂ ಕಡಿಮೆಯಿಲ್ಲ. ಸೃಷ್ಟಿಯೂ ನಾನೇ, ನಾಶವೂ ನಾನೇ ಎಂದು ಹಿಂದೆ ಹೇಳಿದಂತೆ ಹಾಗೂ ಈಗ ಸತ್ಯ ಮತ್ತು ಸುಳ್ಳು ತಾನು ಹೇಳುವ ಮೂಲಕ ಪ್ರಪಂಚದ ಬದಲಾವಣೆಗೆ ಪ್ರೇರಕ ಶಕ್ತಿಗಳಾದ ಇವು ತಾನೇ ಎಂಬುದನ್ನು ಖಚಿತಪಡಿಸುತ್ತಿದ್ದಾನೆ ಭಗವಂತ. ಹರಿ ಓಂ ತತ್ಸತ್.